ಇವತ್ತು ನಮ್ಮ ಶಾಲೆಯಲ್ಲಿ ಕಾನೂನು ಅರಿವು ಮತ್ತು ನಮ್ಮ ಶಾಲೆಯಲ್ಲಿ ಅತಿ ಉತ್ಸಾಹದಿಂದ ಆಚರಿಸ್ತಾ ಇದ್ದೆವು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಗೋಪಾಲರಾವ್ ಪಡ್ವಳ್ಕರ್ ಸರ್ ಅವರಿಗೆ ತಮ್ಮ ಸ್ಥಾನವನ್ನು ಗ್ರಹಿಸಿಕೊಳ್ಳಬೇಕಂತ. ನಂತರ ಮುಖ್ಯ ಅತಿಥಿಯಾಗಿ ನಮ್ಮ ಶಾಲೆಗೆ ಆಗಮಿಸಿದ ಮಾನ್ಯ ಹಿರಿಯ ಸಿವಿಲ್ ಜಡ್ಜ್ ಅಂದರೆ ನ್ಯಾಯಾಧೀಶರು ಬೀದರ್ ರಾಘವೇಂದ್ರ ಉಪಾಧ್ಯಾಯ ಸರ್ ಅವರು, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರು ನಮ್ಮ ಶಾಲೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ, ಇದೆಲ್ಲ ನಮಗೆ ಅಗತ್ಯವಾಗಿ ಬೇಕು. ಅದಕ್ಕೆ ಅವರಿಗೆ ಜೋರಾಗಿ ಚಪ್ಪಾಳೆ ಹಾಕೋದರ ಮೂಲಕ ಸ್ವಾಗತವನ್ನು. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಮತ್ತು ಶಿಕ್ಷಕಿಯರಿಗೆ ತಮ್ಮ ತಮ್ಮ ಸ್ಥಾನವನ್ನು ಗ್ರಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿನಿಯರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡು ಅತ್ಯಂತ ಶಾಂತ ರೀತಿಯಿಂದ ಪ್ರತಿಯೊಂದನ್ನು ಕೇಳುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನು ಹೇಳುವವಳು ಸಂಸ್ಕೃತಿ 10ನೇ ತರಗತಿ ವಿದ್ಯಾರ್ಥಿನಿ. लेकर तेरा नाम प्रभु करते हैं हम शुरू आज का काम प्रभु, सुबह सवेरे लेकर तेरा नाम प्रभु करते हैं हम शुरू आज का काम प्रभु, शुद्ध भाव से तेरा ध्यान लगाए हम, विद्या का वरदान तुम्हीं से पाए हम, विद्या का वरदान तुम्हीं से पाए हम, तुम्हीं से है आगाज तुम्हीं से अंजाम प्रभु, करते हैं हम शुरू आज का काम प्रभु, सुबह सवेरे लेकर तेरा नाम प्रभु करते हैं हम शुरू आज का काम प्रभु, गुरुओं का सत्कार कभी ना भूले हम, इतना बने महान गगन को छू ले हम, गुरुओं का सत्कार कभी ना भूले हम, इतना बने महान गगन को छू ले हम, सुबह सवेरे लेकर तेरा नाम प्रभु करते हैं हम शुरू आज का काम प्रभु, सुबह सवेरे लेकर तेरा नाम प्रभु करते हैं हम शुरू आज का काम प्रभु. ಧನ್ಯವಾದಗಳು. ಸ್ವಾಗತ ಗೀತೆ ಸೋನಾಲಿ ಮತ್ತು ಸಂಗಡಿಗರಿಂದ. ಧ್ವನಿ ಮಂಗಲಂ ಮನ್ ಕಿ ವೀಣಾ ಸೆ ಗುಂಜಿತ್ ಧ್ವನಿ ಮಂಗಲಂ, ಸ್ವಾಗತಂ 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 स्वागतम 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 स्वागत, कैसा पावन सुहावन समय आज है, आप आए अतिथियों में सरताज है, कैसा पावन सुहावन समय आज है, आप आए अतिथियों में सरताज है, देव की भक्ति पूजन करे आज हम, स्वागतम 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 स्वागत, मन की बगिया से हमने ये कलियां चुनी, श्रद्धा के फूलों से हमने माला बुनी, करते हैं उनके अर्पित सुमन आज हम, स्वागतम 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 स्वागत, मन की वीणा से गुंजित ध्वनि मंगलम, स्वागतम स्वागतम स्वागत. ಧನ್ಯವಾದಗಳು. ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಸ್ವಾಗತವನ್ನು ಕೋರೋಣ ನಮ್ಮ ಶಾಲೆಯ ಶ್ರೀ ಶಶಿಕಾಂತ್ ಹೆಗಡೆ ಸರ್.
ಇಂದು ನಮ್ಮ ಶಾಲೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಮರಳಿ ಶಾಲೆಗೆ ಬಾ ಅಂತಕ್ಕಂಥ ಅಭಿಯಾನ ಮತ್ತು ಕಾನೂನು ಅರಿವು ಮತ್ತು ನೆರವುಗಳ ಕುರಿತಂತೆ ಅನ್ನೋದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಗೋಪಾಲರಾವ್ ಪಡ್ವಾಳ್ಕರ್ ಸರ್ ಅವರಿಗೆ ಈ ವೇದಿಕೆ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಜಿಲ್ಲಾ ಸಿವಿಲ್ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಶಾಲು ಮತ್ತು ಹೂವಿನ ಆಹಾರದ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವೇದಿಕೆ ಪರವಾಗಿ ಹಾಗೂ ನನ್ನ ಪರವಾಗಿಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಉಪನಿರೀಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಬಾಸುಮಿಯಾ ಸರ್ ಅವರಿಗೂ ಕೂಡ ನಮ್ಮ ಯಾದುಲ್ಲಾ ಸರ್ ಅವರೇನದ ಹೂ ಮತ್ತು ಶಾಲುಗಳ ಮೂಲಕ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಕನ್ನಡ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅದೇ ರೀತಿಯಾಗಿ ನ್ಯಾಯಾಂಗ ಇಲಾಖೆಯಿಂದ ಬಂದಿರತಕ್ಕಂತಹ ಇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕಾಗಿರ್ತಕ್ಕಂತಹ ನಮ್ಮ ಶಾಲೆಯ ಮುದ್ದಿನ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಿರುವಂತಹ ಈ ಆತುರದ ಸಮಯ ಈಗ ಬರ್ತಾ ಇದೆ. ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ರಾಘವೇಂದ್ರ ಉಪಾಧ್ಯಾಯ ಸರ್ ಅವರು, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊತಾರೆ. ಹಾಜರಾಗಿರುವ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಶಿಕ್ಷಕರೇ ಮತ್ತು ಇಷ್ಟೊತ್ತಿನವರೆಗೆ ತಮ್ಮೆಲ್ಲರಿಗೂ ಕೂಡ ತಮಗೆ ಬೇಕಾದಂತಹ ಕಾನೂನುಗಳ ಬಗ್ಗೆ ಬಹಳ ಮನಮುಟ್ಟುವಂತೆ ಮಾತನಾಡಿದಂತಹ PSI ಅವರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಾವಲ್ಲ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ವಿಷಯ ಮರಳಿ ಬಾ ಶಾಲೆಗೆ ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇವತ್ತು ಶಾಲೆಯಲ್ಲೇ ಇದ್ದೀರಿ, ಆದರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಮಗೆ ಈ ಕಾರ್ಯಕ್ರಮದ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ತಾವು ಕೂಡ ಶಾಲೆಯನ್ನು ನಡುವೆ ಬಿಟ್ಟು ಹೋಗಬಾರ್ದು ಮತ್ತು ಈಗಾಗಲೇ ಕೆಲವು ತಮ್ಮ ಸಹಪಾಠಿಗಳು ಮತ್ತೊಬ್ಬರು ಯಾರೋ ಬಿಟ್ಟು ಹೋಗಿದ್ರೆ ಅವರನ್ನು ಮತ್ತೆ ಮರಳಿ ಶಾಲೆಗೆ ತರುವಲ್ಲಿ ಅಧಿಕಾರಿಗಳು, ಶಾಲಾ ಶಿಕ್ಷಕರು ಅವರ ಪಾತ್ರಕ್ಕಿಂತಲೂ ಕೂಡ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ತಮ್ಮ ಸ್ನೇಹಿತರಿರ್ತಾರೆ, ತಾವು ಅವರಿಗೆ ಹೇಳಿದರೆ ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ಹೇಳಿದರೆ ಅವರು ಮತ್ತೆ ಶಾಲೆಗೆ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ತಮಗೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಬಹಳ ಸುದೈವಗಳಿದ್ದೀರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ತಾನೇ PSI ಅವರು ಮಾತಾಡುವಾಗ ಹೇಳಿದರು, ಎಷ್ಟೋ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ. ನಾವು ಶಾಲೆಯಲ್ಲಿದ್ದಾಗ ನಮ್ಮ ಪಠ್ಯ ಪುಸ್ತಕದ ಹಿಂದುಗಡೆ ಒಂದು ಫೋಟೋ ಇರ್ತಾ ಇತ್ತು. ಅಲ್ಲೇನಂದರೆ ಒಂದು ಸಣ್ಣ ಹೆಣ್ಣು ಮಗಳು ಇರ್ತಾಳೆ, ಅವಳಿಗೆ ಇನ್ನೊಂದು ಯಾವುದೋ ಒಂದು ಕೂಸಾಗಿರುತ್ತೆ. ಅಂದರೆ ಚಿಕ್ಕನ್ನಲ್ಲೇ ಮದುವೆ ಮಾಡಿರ್ತಾರೆ, ಅದಕ್ಕೆ ಇನ್ನೊಂದು ಕೂಸಿರುತ್ತೆ. ಅದಕ್ಕೆ ಆಡುವ ಕೂಸಿಗೊಂದು ಕಾಡುವ ಕೂಸು ಅಂತ ಹೇಳಿ ಒಂದು ಫೋಟೋ ಇರ್ತಾ ಇತ್ತು. ನಾನು ಬಹಳಷ್ಟು ಮೀಟಿಂಗ್ಗಳಲ್ಲಿ ಮಕ್ಕಳ ರಕ್ಷಣಾ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಮಾಡ್ತಾ ಇರ್ತೇನೆ. ಅವಾಗ ನೋಡಿದರೆ ಅಂಥ ಪ್ರಕರಣಗಳು ಈಗ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಇವತ್ತಿಗೂ ಕೂಡ ಅಂಥ ಪ್ರಕರಣಗಳು ನಡೀತಾ ಇದ್ದಾವೆ. ಮಗು ಹುಡ್ತಾನೆ ಆ ತೊಟ್ಟಿಲಿಗೆ ತಾಳಿ ಕಟ್ಟಿ ಬಿಡುವಂತಹ ಪದ್ಧತಿಗಳು ಕೂಡ ನಮ್ಮಲ್ಲಿದ್ದಾವೆ. ಚಿಕ್ಕ ಮಗು ಇರುತ್ತೆ, ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಸೋದರ ಮಾವನೋ ಮತ್ತೊಬ್ರು ಯಾರೋ ಇರ್ತಾರೆ. ಅದು ರಿಲೇಷನ್ಶಿಪ್ ಇಟ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ಆಸ್ತಿಗಾಗಿರ್ಬೋದು, ಅಥವಾ ಅಜ್ಞಾನದ ಫಲ ಇರ್ಬೋದು. ಜೀವನವನ್ನು, ಅದರ ಮುಂದಿನ ಅಭಿವೃದ್ಧಿಯನ್ನು ಯಾರು ಅದನ್ನು ಕಾಪಾಡಬೇಕಾಗಿತ್ತು ಅವರೇ ಅದನ್ನು ಚೂಟಿ ಹಾಕ್ತಾರೆ. ಆ ರೀತಿಯಾಗಿ ಯಾರೂ ಕೂಡ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ ಭವಿಷ್ಯ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಹಾಳಾಗುತ್ತೆ. ನಾವು ನಾಗರಿಕರು ಅನಿಸ್ಕೊಳ್ಳಿಕ್ಕೆ ಯೋಗ್ಯರಾಗೋದಿಲ್ಲ.
ಒಂದು ದೇಶ ನಿರ್ಮಾಣ ಆಗೋದು ಶಾಲೆಯ 4 ಗೋಡೆಗಳ ಮಧ್ಯದಲ್ಲಿ. ಇವತ್ತು ತಾವು ಶಿಕ್ಷಣವನ್ನು ಪಡೆದ್ರೆ, ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಅಂತೇಳಿ. ಅಂದರೆ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ. ನಾವು ಜ್ಞಾನವನ್ನು ಎಲ್ಲಿ ಪಡಿಬೋದು ಅಂತಂದರೆ, ಈ ರೀತಿ ಶಾಲೆಗಳಲ್ಲಿ ಬಂದು ನಾವು ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡಿದರೆ ನಮಗೆ ಜ್ಞಾನ ಬರುತ್ತೆ. ಅಂತಹ ಜ್ಞಾನವನ್ನು ನಾವು ಪಡೆದುಕೊಂಡಾಗ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಉಂಟಾಗುತ್ತೆ. ನಾವು ಒಬ್ಬೊಬ್ಬರು ನಾಗರಿಕರಾಗೋದರಿಂದ, ಉತ್ತಮವಾದಂಥ ಜ್ಞಾನವನ್ನು ಪಡೆಯೋದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾವು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿ ದಿಸೆಯಿಂದಲೇ ಜ್ಞಾನಾರ್ಜನೆಯನ್ನು ಮಾಡಬೇಕು. ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಬಹಳಷ್ಟು ನಮ್ಮ ದೇಶದಲ್ಲಿ ಕೆಲವು ಮಕ್ಕಳ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದರೆ, ಅಥವಾ ಅವರ ಪೋಷಕರು ಅವರಿಗೆ ಯಾವ ರೀತಿ ಮೈಂಡ್ಸೆಟ್ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಹೇಳ್ತೇನೆ. ನಾನು 2016ರಿಂದ 2021ರವರೆಗೆ ಬಸವ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಬಹಳಷ್ಟು ಮಕ್ಕಳು 18 ವರ್ಷ ಆದ ತಕ್ಷಣವೇ ಬರ್ತ್ ಸರ್ಟಿಫಿಕೇಟ್ಗೆ ನಮ್ಮಲ್ಲಿ ಅಪ್ಲಿಕೇಶನ್ ಕೊಡ್ತಾ ಇದ್ರು. ಅವರು ಬಂದಾಗ ನನಗೆ ಇವರು ಯಾಕೆ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದಾರೆ ಅಂತ ಅವ್ರಿಗೆ ನಾನು ಕೆಲವೊಂದ್ಸತಿ ಕೇಳ್ತಾ ಇದ್ದೆ. ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಾವು ದುಬೈಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ನನಗೊಂಥರ ಸಂತೋಷ ಆಯ್ತು. ಏನು 18 ವರ್ಷಕ್ಕೆ ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಆಗಿರ್ಬೇಕಂತ ಒಂದು ಹುಡುಗ ದುಬೈನಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದಾರಲ್ಲ ಇವರೆಲ್ಲ ಅಂತ ಹೇಳಿ. ಆದ್ರೆ ವಾಸ್ತವದಲ್ಲಿ ಅಲ್ಲಿ ಏನಂದ್ರೆ, ಅವ್ರು ದುಬೈಗೆ ಹೋಗಿ ಯಾವುದೋ ಒಂದು ದೊಡ್ಡ ಜಾಬ್ ಮಾಡ್ತಾರಂತಲ್ಲ, ಅಲ್ಲಿ ಹೋಗಿ ಅವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಒಂದು ಮಗು ಈ ದೇಶದಲ್ಲಿ ಕಲಿತು ಈ ದೇಶದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು, ಇವತ್ತಿನ ದಿನ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಹಾಕಬೇಕು ಅಂದ್ರೆ ಪಾಸ್ಪೋರ್ಟ್ ಫಾರ್ಮ್ ಅವ್ರಿಗೆ ಬೇಕಾಗ್ತಾ ಇತ್ತು. ಅದನ್ನು ನೋಡಿದಾಗ ನನಗನ್ನಿಸ್ತು, ಈ ರೀತಿ ನಾವು ಮಾಡ್ತಾ ಹೋದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಅದು ಬ್ರೈನ್ ಡ್ರೈನ್ ಅಂತ ಅಲ್ಲ, ಕೇವಲ ಬ್ರೈನ್ ಡ್ರೈನ್ ಅಂದ್ರೆ ಪ್ರತಿಭಾ ಪಲಾಯನ ಅನ್ನೋದು ಕೇವಲ ಮಾನಸಿಕ ಸ್ಥಿತಿ ಅಷ್ಟೇ ಅಲ್ಲ, ಇವನ್ ನಮ್ಮ ಮ್ಯಾನ್ ಪವರ್ ಕೂಡ ಅದರಿಂದ ಹೋಗ್ಬಿಡುತ್ತೆ ಅಂತ ಹೇಳಿ. ಆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನಮಗೆ ಬೇಕಾದಂಥ ಕನಿಷ್ಠ ಗೌರವ, ಕನಿಷ್ಠ ವೇತನ ಪಡೆದುಕೊಳ್ಳುವಂತಹ ಜ್ಞಾನ ಆದರೂ ಕೂಡ ಅವರಲ್ಲಿ ಇರಬೇಕು. 18 ವರ್ಷಕ್ಕೆ ಆ ಮಗು ಆ ರೀತಿ ಹೋಗಕ್ಕೆ ತಯಾರಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಬೆಳೆದು ಬಂದಂತಹ ಪರಿಸರ. ಅದು ಅವರ ಮನೆಯಲ್ಲಿ ಯಾರೋ ಅವ್ರ ಅಣ್ಣ ಹೋಗಿರ್ಬೋದು, ಅವರ ಚಿಕ್ಕಪ್ಪ ಹೋಗಿರ್ಬೋದು, ಅಥವಾ ಅವರ ಮನೆಯ ಅಕ್ಕಪಕ್ಕದ ಇರತಕ್ಕಂಥ ಇನ್ಯಾರೋ ಒಬ್ರು ಆ ರೀತಿ ಹೋಗಿರ್ಬೋದು. ಅದನ್ನ ನೋಡಿ ಈ ಮಗು ಇನ್ಸ್ಪೈರ್ ಆಗಿದೆ. ಅಂದ್ರೆ ನಾವು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿ 25-24 ವಯಸ್ಸಿನವರೆಗೂ ವಿದ್ಯಾಭ್ಯಾಸ ಮಾಡಿ ನಂತರ ನಾವು ಯಾವುದೋ ಒಂದು ಪರೀಕ್ಷೆ ಬರೆದು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ನಂತರ ನೌಕರಿ ಮಾಡಿ ಯಾವುದೋ ಒಂದು ಕಂಪ್ನಿಗೆ ಸೇರಿ ಇದೆಲ್ಲ ಮಾಡಬೇಕಾದ್ರೆ 27-28 ವರ್ಷ ಆಗಿಬಿಡುತ್ತೆ. ಆದರೆ ಇಲ್ಲಿಂದ ನಾವು 18 ವರ್ಷಕ್ಕೆ ಹೋಗ್ಬಿಟ್ರೆ 28 ವರ್ಷಕ್ಕೆ ನಮಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನುವಂತಹ ಮೈಂಡ್ಸೆಟ್. ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರ ಸರ್ವಾಂಗೀಣ ಅಭಿವೃದ್ಧಿ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ನಮ್ಮ ವಯಸ್ಸು ಯಾವುದಿದು? ತಮಗೆಲ್ಲ ಯಾವ ವಯಸ್ಸಿದು? ಕಲಿಬೇಕಾದಂಥ ವಯಸ್ಸ ಅಥವಾ ಕೆಲಸ ಮಾಡಬೇಕಾದಂಥ ವಯಸ್ಸ? ತಮಗೆ ಏನಾದರೂ ಕೆಲಸಕ್ಕೆ ಹಚ್ಚಿದ್ರೆ ತಮಗೆ ಓದಕ್ಕೆ ಟೈಮ್ ಸಿಗುತ್ತಾ? ಇಲ್ಲ. ಓದಕ್ಕೆ ಟೈಮ್ ಸಿಗದೆ ತಾವು ಪರೀಕ್ಷೆಯಲ್ಲಿ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಪ್ರತಿಯೊಂದು ಮಗುವು ಕೂಡ ಈ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ತಾವೆಲ್ಲರೂ ಕೂಡ ಸುದೈವಗಳಿದ್ದೀರಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಯಾಕಂದರೆ ನಾನು ಈಗಾಗಲೇ ಹೇಳಿದಂತೆ ಬಾಲ್ಯ ವಿವಾಹ ಆಗಿಲ್ಲ, ತಮ್ಮನ್ನು ಯಾರೂ ಕೂಡ ಕೆಲಸಕ್ಕೆ ಕಳಿಸ್ತಾ ಇಲ್ಲ, ಹಾಗಾಗಿ ಬಾಲ ಕಾರ್ಮಿಕರಾಗಿಲ್ಲ, ಯಾರೂ ಕೂಡ ಬಾಲ ಅಪರಾಧಿಗಳಾಗಿಲ್ಲ. ಆ ಕಾರಣಕ್ಕೆ ತಾವೆಲ್ಲರೂ ಕೂಡ ಬಹಳ ಸುದೈವಗಳಿದ್ದೀರಿ. ಇದಷ್ಟೇ ಆದರೆ ಸಾಕ? ನಾವು ಈ ದೇಶದಲ್ಲಿ ತಮಗೆಲ್ಲರಿಗೂ ಕೂಡ ಇದು ಯಾಕೆ ಸಾಧ್ಯ ಆಗಿದೆ ಅಂತಂದರೆ ನಮ್ಮ ದೇಶದ ಸಂವಿಧಾನ. ಬಹುಶಃ ನಮ್ಮ ದೇಶದಲ್ಲಿ ಸಂವಿಧಾನ ಇದ್ದಿದ್ರೆ ಅಥವಾ ಕಾನೂನುಗಳು ಸಂವಿಧಾನದ ಅಡಿಯಲ್ಲಿ ಮಾಡದೇ ಇದ್ದಿದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಮಕ್ಕಳ ಪರಿಸ್ಥಿತಿ ಅದೇ ರೀತಿ ಆಗಿರ್ತಾ ಇತ್ತು. ಮಕ್ಕಳು ಯಾವ ವಯಸ್ಸಿನಲ್ಲಿ ಸ್ವಚ್ಛಂದವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಅಂಥ ವಯಸ್ಸಿನಲ್ಲಿಯೇ ಅವರ ಜೀವನ ಕೆಟ್ಟು ಹೋಗ್ತಾ ಇತ್ತು. ಆ ಕಾನೂನುಗಳು ಯಾವಿದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತಾವೆಲ್ಲರೂ ಹೇಳಿದರೆ ಎಷ್ಟು ನಮ್ಮಲ್ಲಿ
ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಕೇಳಿದ್ರೆ ಎಷ್ಟಂತ ಹೇಳಿದ್ರಿ? ಅದೇ ರೀತಿ ನಮ್ಮಲ್ಲಿ ಕರ್ತವ್ಯಗಳು ಇದ್ದಾವೆ. ಎಷ್ಟು ಕರ್ತವ್ಯಗಳಿದ್ದಾವೆ? ಎಷ್ಟು? 11. ನಮ್ಮ ದೇಶದಲ್ಲಿ ಬಹಳಷ್ಟು ಜನ ನಾವೇನು ಅನ್ಕೋತೀವಿ ಅಂದರೆ ಹಕ್ಕುಗಳನ್ನು ಮಾತ್ರ ನಾವು ಸಂವಿಧಾನದಲ್ಲಿ ಇದ್ದಾವೆ, ಅವು ಅಷ್ಟೇ ಪಾಲನೆ ಮಾಡಬೇಕು ಅಂತೇಳಿ. ಆದರೆ ಈ ದೇಶದ ನಾಗರಿಕರಾಗಿ ನಾವು ಕಾನೂನುಗಳನ್ನು ಕಾಪಾಡೋದು, ಅವುಗಳನ್ನು ಗೌರವಿಸುವುದು ಕೂಡ ಅಷ್ಟೇ ಮುಖ್ಯ. ಯಾವ ರೀತಿಯಾಗಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೋ ಅದೇ ರೀತಿಯಾಗಿ ಕಾನೂನುಗಳನ್ನು ನಾವು ಗೌರವಿಸಿದರೆ, ಕಾನೂನುಗಳನ್ನು ನಾವು ರಕ್ಷಣೆ ಮಾಡಿದರೆ ಕಾನೂನುಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ. ಇವತ್ತು ಮಕ್ಕಳ ಸಹಾಯವಾಣಿಗಾಗಿ ನಂಬರ್ ಇಟ್ಟಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹೋಗಬೇಕು ಅಂದ್ರೆ ಮತ್ತೆ ಮನೆಯಲ್ಲಿ ಪೋಷಕರ ಒಂದು ಪರ್ಮಿಷನ್ ತಗೋಬೇಕು. ಯಾವುದೇ ಅಧಿಕಾರಿಯನ್ನು ಎಲ್ಲಿ ಭೇಟಿ ಆಗಬೇಕು ಅಂತ ಗೊತ್ತಿರೋದಿಲ್ಲ. ಈಗಾಗಲೇ ಅವ್ರು ಹೇಳಿದಂತೆ ಬಹಳಷ್ಟು ಮಕ್ಕಳು ಇವತ್ತು ಬಾಲ್ಯ ವಿವಾಹವನ್ನು ತಡೀತಾ ಇದ್ದಾವೆ. ತಮ್ಮದು ಮದುವೆಯನ್ನು ಮಾತ್ರ ಅಲ್ಲ, ತಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿರ್ಬೋದು ಅಥವಾ ತಮ್ಮ ಸ್ನೇಹಿತರಿರ್ಬೋದು, ಸಹ ವಿದ್ಯಾರ್ಥಿನಿಯರಿರ್ಬೋದು, ಅಂಥವ್ರ ಮದುವೆ ಆಗ್ತಾ ಇದೆ, ಅವರು ಮದುವೆ ಮಾಡಲಿಕ್ಕೆ ಏನೋ ತಯಾರಿ ಮಾಡ್ತಾ ಇದ್ದಾರೆ ಅಂತಂದಾಗ ಎಷ್ಟೋ ಜನ ಸ್ನೇಹಿತರೇ ಕಾಲ್ ಮಾಡಿ ಅಂತಹ ಮದುವೆಗಳನ್ನ ತಡೀತಾ ಇದ್ದಾರೆ. ಅಂತಹ ಒಂದು ಕರ್ತವ್ಯ ತಮಗೆ ಸಂವಿಧಾನವೇ ನೀಡಿದೆ. ಆ ಕಾರಣಕ್ಕೆ ತಾವೆಲ್ಲರೂ ಕೂಡ ಅದರ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಅಂತಹ ಕೆಲಸಕ್ಕೆ ತಾವು ಈಗಿನಿಂದಲೇ ತಯಾರಾಗಬೇಕು. ಇದು ಯಾರೋ ಪೊಲೀಸ್ ಇಲಾಖೆಯ ಕೆಲಸ, ಇದು ಯಾರೋ ಅಧಿಕಾರಿಗಳ ಕೆಲಸ, ಶಾಲಾ ಶಿಕ್ಷಕರ ಕೆಲಸ, ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ಅದರ ಜವಾಬ್ದಾರಿಯನ್ನು ಹೇರೋದಲ್ಲ. ಅದು ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಸಮಾಜವಾಗಿ ಮಾಡಬೇಕಾದಂತಹ ಕೆಲಸ. ನಮ್ಮ ಸಂವಿಧಾನದ ಅಡಿಯಲ್ಲಿ ಕಾನೂನುಗಳು ಎಷ್ಟಿದ್ದಾವೆ ಅಂತಂದರೆ ಬಹುಶಃ ನನಗೂ ಕೂಡ ಹೇಳಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಕಾನೂನುಗಳಿದ್ದಾವೆ. ಕಾನೂನುಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತಂದರೆ ತಾಯಿಯ ಗರ್ಭದಲ್ಲಿ ಒಂದು ಭ್ರೂಣದಿಂದ ಈ ಭೂಮಿ ತಾಯಿಯ ಗರ್ಭಕ್ಕೆ ನಾವು ಹೋಗೋವರೆಗೂ ಕೂಡ ಮತ್ತು ಹೋದ ನಂತರವೂ ಕೂಡ ಅಪ್ಲೈ ಆಗುವಂತಹ ಹಲವಾರು ಕಾನೂನುಗಳಿದ್ದಾವೆ. ತಮಗೆಲ್ಲರೂ ಗೊತ್ತಿರ್ಬೋದು, ಇವತ್ತು ಭ್ರೂಣದ ಲಿಂಗ ಪತ್ತೆಯನ್ನ ನಮ್ಮ ದೇಶದಲ್ಲಿ ನಿಷೇಧ ಮಾಡಿದ್ದಾರೆ. ಯಾವ ನಿಷೇಧ ಮಾಡಿದ್ದಾರೆ ಗೊತ್ತಾ? ಆ ರೀತಿಯ ಒಂದು ಕಾನೂನು ಇದೆ ಅಂತ ಗೊತ್ತಾ? ಯಾವುದೋ ಒಬ್ಬ ತಾಯಿ ಗರ್ಭಿಣಿ ಆದಾಗ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಬೇಕು, ಅವರಿಗೆ ಸರಿಯಾದಂತಹ ಆಹಾರ ಕೊಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ಧ್ಯೇಯೋದ್ದೇಶ. ಆ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಮತ್ತು ಆಶಾ ಕಾರ್ಯಕರ್ತರಿರ್ಬೋದು ಮನೆ ಮನೆಗೆ ಹೋಗಿ ಗರ್ಭಿಣಿಯರಿಗೆ ಅವರ ಹೆಸರು ಬರ್ಕೊಂಡು ಅವರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ದೇಶದ ಒಂದು ದುರ್ದೈವ, ಯಾವ ಹೆಣ್ಣು ಮಕ್ಕಳನ್ನು ನಾವು ತಾಯಿಗೆ ಸಮಾನ, ದೇವರಿಗೆ ಸಮಾನ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳಿ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಸಿಗ್ತೋ ಅಲ್ಲಿ ದೇವರು ಇರ್ತಾರೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಆದರೆ ಸಮಾಜದಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಯ್ತು ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಎಲ್ಲೋ ನಮ್ಮ ಕುಟುಂಬಕ್ಕೆ ಹುಣ್ಣು ಹುಟ್ಟಿದಾಗೆ ಅಂತ ಹೇಳಿ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಭ್ರೂಣ ಹೆಣ್ಣು ಅಂತ ಗೊತ್ತ ತಕ್ಷಣ ತೆಗೆದು ಬಿಡ್ತಾ ಇದ್ರು. ಆ ಕಾರಣಕ್ಕಾಗಿ ಅದನ್ನ ಭ್ರೂಣದ ಲಿಂಗ ಪತ್ತೆಯನ್ನ ನಿಷೇಧ ಮಾಡಿದ್ರು. ಹಾಗಾಗಿ ಇವತ್ತು ಒಂದು ಹೆಣ್ಣು ಮಗು ಈ ಭೂಮಿ ಮೇಲೆ ಬರ್ತಾ ಇದೆ ಅಂತಂದ್ರೂ ಕೂಡ ಅದು ನಮ್ಮ ಕಾನೂನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಪೋಷಕಾಂಶಗಳು ಕೊಡಬೇಕು, ಇದು ಕೂಡ ಕಾನೂನು ಹೇಳುತ್ತೆ. ಸೊ ನಾವು ಯಾವಾಗಿನಿಂದ ಕಾನೂನಿಗೆ ಒಳಪಡ್ತೀವಿ ಅಂತಂದ್ರೆ ನಾವು ತಾಯಿಯ ಗರ್ಭದಲ್ಲಿದ್ದಾಗಿನಿಂದನೇ ನಾವು ಕಾನೂನಿಗೆ ಒಳಪಡ್ತಾ ಇದ್ದೇವೆ. ಒಂದು ಮಗು ಭೂಮಿ ಮೇಲೆ ಬಂದ ನಂತರ ಅದಕ್ಕೆ ಮಾಲ್ ನ್ಯೂಟ್ರಿಷನ್ ಆಗಬಾರ್ದು, ಅದಕ್ಕೆ ಸಿಗಬೇಕಾದಂತಹ ಎಲ್ಲ ಲಸಿಕೆಗಳಿರ್ಬೋದು, ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಎಲ್ಲವನ್ನು ಕೊಡಬೇಕು ಅನ್ನೋದಕ್ಕೂ ಕೂಡ ಕಾನೂನಿದೆ. ಒಂದು ಮಗು ಸದೃಢವಾಗಿ ಬೆಳಿಬೇಕು. ಮಗು ಹುಟ್ಟಿದ ತಕ್ಷಣ ಈಗ ಪೊಲೀಸರು ಹೇಳಿದಾಗೆ ಈ ದೇಶದ ನಾಗರಿಕತ್ವ ಬಂದ್ಬಿಡುತ್ತೆ. ನಮ್ಮಲ್ಲಿ ಸಿಟಿಜನ್ಶಿಪ್ ಆಕ್ಟ್ ಇದೆ, ಸಂವಿಧಾನದ ಅಡಿಯಲ್ಲಿ ನಮ್ಮಲ್ಲಿ ಸಿಟಿಜನ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದು ಕೂಡ ನಮಗೆ ಕಾನೂನಾತ್ಮಕವಾಗಿ ಸಿಗುವಂತಹ ಒಂದು ಹಕ್ಕು. ಈ ದೇಶದ ಸಿಟಿಜನ್ ಆಗ್ತೀವಿ ನಾವು 6 ವರ್ಷ ಆದ ನಂತರ ತಾವೆಲ್ಲರೂ ಏನ್ ಮಾಡ್ಬೇಕು, ಶಾಲೆಗಳಿಗೆ ಸೇರ್ಬೇಕು. ಅಂದ್ರೆ 1ನೇ ತರಗತಿಗೆ, ಅದಕ್ಕಿಂತ ಮೊದಲು ಅಂಗನವಾಡಿ ಶಾಲೆಗಳಲ್ಲಿ ಕಲಿಬೇಕು. ಇದು ಕೂಡ ಕಾನೂನುಗಳು ಹೇಳ್ತವೆ. ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯಬೇಕಾಗಿದ್ದು ಕೂಡ ಕಾನೂನಿನಲ್ಲಿ ಇದೆ. ಅದೇ ರೀತಿಯಾಗಿ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೂ ಕೂಡ ಕಾನೂನಿದೆ. ಈ ದೇಶದಲ್ಲಿರ್ತಕ್ಕಂತಹ ತಂದೆ ತಾಯಿಯ
ಬಡತನ ಇರ್ಬೋದು ಅಥವಾ ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು, ಆ ಕಾರಣಕ್ಕೆ ಮಕ್ಕಳ ಏನ್ ಮಾಡ್ತಿದ್ರು, ಸಣ್ಣವರಿದ್ದಾಗಲೇ ಶಾಲೆಗೆ ಕಳಿಸೋ ಬದಲು ಎಲ್ಲಿ ಕಳಿಸ್ತಾ ಇದ್ರು, ಕಾರ್ಮಿಕ ಇಲಾಖೆ ಅಥವಾ ಕಾರ್ಮಿಕ ಯಾವ್ದಾದ್ರು ಕಾರ್ಖಾನೆಗಳು ಇಲ್ಲ ಬೇರೆ ಬೇರೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು, ಚಹಾ ಅಂಗಡಿಗಳು, ಹೋಟೆಲ್ಗಳು, ಇಂತಹ ಸ್ಥಳಗಳಲ್ಲಿ ಮಕ್ಕಳನ್ನು ಕಳಿಸ್ತಾ ಇದ್ರು. ಆ ರೀತಿ ಕಳಿಸೋದ್ರಿಂದ ಏನಾಗ್ತಾ ಇತ್ತು, ಅವ್ರಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ. ಅವರು ಜೀವನ ಪೂರ್ತಿ ಒಂದು ಕೂಲಿ ಕಾರ್ಮಿಕರಾಗಿ ತಮ್ಮ ಜೀವನವನ್ನು ಮಾಡಬೇಕಾಗ್ತಿತ್ತು. ಆ ಕಾರಣಕ್ಕೆ ಏನ್ ಮಾಡಿದ್ರು, ಅದನ್ನು ನಿಷೇಧ ಮಾಡಿದ್ರು. ಅದೇ ರೀತಿಯಾಗಿ ಮಕ್ಕಳು ಕಲಿಯಬೇಕಾದ ವಯಸ್ಸಿನಲ್ಲಿ ವೈವಾಹಿಕ ಜೀವನ ಮಾಡಲಿಕ್ಕೆ ಶುರು ಮಾಡಿಸ್ತಾ ಇದ್ರು. 12-13 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಬಿಡ್ತಾ ಇದ್ರು. ಆಗ್ಲೇ ನಾನು ಹೇಳಿದಂತೆ ಮಕ್ಕಳ ಭವಿಷ್ಯ ಅದರಿಂದ ಕುಂಠಿತ ಆಗ್ತಾ ಇತ್ತು. ಆ ಕಾರಣಕ್ಕೆ ಏನ್ ಮಾಡಿದ್ರು, ಮದುವೆ ವಯಸ್ಸನ್ನ ನಿಗದಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಎಷ್ಟು ವಯಸ್ಸಿರಬೇಕು, ಗಂಡು ಮಕ್ಕಳಿಗೆ ಎಷ್ಟು ವಯಸ್ಸಿರಬೇಕು. ಈ ರೀತಿ ಮಾಡೋದಕ್ಕೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇರ್ಬೋದು ಅಥವಾ ಸಾಮಾಜಿಕ ಸ್ಥಿತಿಗಳಿರ್ಬೋದು, ಅದೇ ಅದಕ್ಕೆ ಕಾರಣ. ಯಾಕಂದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೆಣ್ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಗಂಡಸರಿಗೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಬರಲಿ ಅನ್ನೋ ಕಾರಣಕ್ಕೆ 21 ಮಾಡಿದ್ರು. ಅದರ ಬಗ್ಗೆಯೂ ಕೂಡ ನಾವು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ 18 ವರ್ಷಕ್ಕೆ ನಾವು ಎಲ್ಲಿ ತನಕ ಕಲಿಯಲಿಕ್ಕೆ ಸಾಧ್ಯ ಇದೆ? 10ನೇ ಕ್ಲಾಸ್ ಆಗ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸಾಗಿರ್ಬೇಕು? 18 ವರ್ಷ ಆದಾಗ ನೀವು ಏನ್ ಕಲ್ತಿರ್ಲಿಕ್ಕೆ ಸಾಧ್ಯ ಇದೆ? ಸೆಕೆಂಡ್ PUC ಆದ ನಂತರ ನಾವು ಶಿಕ್ಷಣವನ್ನು ಮುಂದುವರಿಸಬಾರ್ದ? ಒರೆಸ್ಬೇಕಾದ್ರೆ ಮದುವೆ ಆಗಿರ್ಬೇಕಾ? ಬಹಳಷ್ಟು ಗಂಡು ಮಕ್ಕಳು ಏನ್ ಮಾಡ್ತಾರೆ, ಮದುವೆ ಆದ ತಕ್ಷಣನೇ ಹೆಣ್ಣು ಮಕ್ಕಳಿಗೆ ಮುಂದೆ ಕಲಿಸೋದಕ್ಕೂ ಅವಕಾಶ ಕೊಡೋದಿಲ್ಲ, ಕೆಲವು ಕೆಲಸಕ್ಕೂ ಅವಕಾಶ ಕೊಡೋದಿಲ್ಲ. ಆ ರೀತಿ ಆಗ್ಬಾರ್ದು ಅಂತಂದ್ರೆ ತಾವು ಕಾನೂನುಗಳು ಏನೇ ಇದ್ರು ಕೂಡ ತಾವು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ತಮ್ಮ ನಿರ್ಧಾರವನ್ನ ತಾವು ತೆಗೆದುಕೊಳ್ಳಿಕ್ಕೆ ಯಾವಾಗ ತಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀರೋ ಅವಾಗ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. 18 ವರ್ಷ ಆದ ನಂತರ ಕಾನೂನುಗಳಿಲ್ವಾ? ಸಾಕಷ್ಟು ಕಾನೂನುಗಳಿದಾವೆ. ನಾವು ಯಾವುದೋ ಒಂದು ಆಸ್ತಿಯನ್ನು ಖರೀದಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾರೋ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಆಸ್ತಿ ಯಾವ ರೀತಿಯಾಗಿ ವಿಲೇವಾರಿ ಆಗಬೇಕು, ಈ ರೀತಿ ಹಲವಾರು ಕಾನೂನುಗಳಿದಾವೆ. ಅದರಲ್ಲಿ ನಮ್ಮಲ್ಲಿ ಇವಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಸಮಸ್ಯೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ದಾರಿ ತಪ್ಪಿ ಇವತ್ತು ಬೇರೆ ಬೇರೆ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದು ಒಂದು ಸಹವಾಸ ದೋಷದಿಂದ ಇರ್ಬೋದು ಅಥವಾ ಯಾವುದೋ ಒಂದು ಕ್ಯೂರಿಯಾಸಿಟಿಗೆ ಇರ್ಬೋದು, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಮತ್ತು ಈ ಡ್ರಗ್ಸ್ ಅನ್ನೋದೇನಿದೆ ಅದಕ್ಕೂ ಕೂಡ ಎಡಿಕ್ಟ್ ಆಗ್ತಾ ಇದ್ದಾರೆ. ಆ ರೀತಿ ಎಡಿಕ್ಟ್ ಆದಾಗ ನಮ್ಮ ದೇಶಕ್ಕೆ ಇರುವಂತಹ ಸಮಸ್ಯೆ ಏನು ಅಂತಂದ್ರೆ, ಬಹಳಷ್ಟು ಜನ ಯುವಕರು ಯೌವನಾವಸ್ಥೆಯಲ್ಲಿ ತಮ್ಮ ಜೀವನವನ್ನ ಹಾಳು ಮಾಡ್ಕೋತಾರೆ. ಈ ದೇಶಕ್ಕೆ ಸಿಗಬೇಕಾದಂತ ಮ್ಯಾನ್ ಪವರ್ ಕೂಡ ಸಿಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಡ್ರಗ್ಸ್ NDPS ಆಕ್ಟ್ ಏನಿದೆಯಲ್ಲ ಅದು ಕೂಡ ಬಹಳ, ಈಗ ಯಾವ ರೀತಿ ಪೋಸ್ಕೋ ಬಹಳ ಕಠಿಣವಾದಂತ ಕಾನೂನು ಇದೆಯೋ ಅದೇ ರೀತಿಯಾಗಿ NDPS ಕೂಡ ಬಹಳ ಕಠಿಣವಾದಂತ ಕಾನೂನು ಇದೆ. ತಾವೆಲ್ಲೂ ಕೂಡ ಈಗ ನೆಕ್ಸ್ಟ್ 10th ಆದ್ಮೇಲೆ PUC ಆದ್ಮೇಲೆ ಬೇರೆ ಬೇರೆ ಕಡೆ ಕಲೀಲಿಕ್ಕೆ ಹೋಗ್ತಾ ಇರ್ತೀರಿ. ಅಲ್ಲಿ ತಮ್ಗೆ ಯಾರೋ ಬಂದು ಅವುಗಳ ಬಗ್ಗೆ ತಮ್ಗೇನೋ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ಪ್ರಬೋಧನೆ ಮಾಡ್ಬೋದು. ಆ ರೀತಿ ನೀವು ಒಂದ್ಸರ್ತಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ವಾಪಸ್ ಬರೋದು ಕೂಡ ಅಷ್ಟು ಸುಲಭ ಇಲ್ಲ. ಅವಾಗೇನಾಗುತ್ತೆ, ಒಂದು ಪೊಲೀಸ್ ಕೇಸ್ ಆಯ್ತು ಅಂತಂದ್ರೆ ಅದರಲ್ಲಿ ಬೇಲ್ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಕಾನೂನಾತ್ಮಕವಾಗಿ ಆಯ್ತು, ಆದ್ರೆ ನಮ್ಮ ಕುಟುಂಬಕ್ಕೆ ಅದರಿಂದ ಎಷ್ಟು ದೊಡ್ಡ ಹಾನಿ ಆಗುತ್ತೆ. ಯಾವ ತಂದೆ ತಾಯಿಗಳು ತಮ್ಮ ಮೇಲೆ ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಟು ತಮಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೆ, ತಾವು ಮುಂದೆ ದೊಡ್ಡ ಮನುಷ್ಯರಾಗ್ತೀರಿ, ತಮ್ಮ ಕುಟುಂಬದ ನಿರ್ವಹಣೆ ತಮಗೆ ನೀಡಬೇಕು ಅನ್ನುವಂತಹ ಆಶಾಭಾವನೆಯೊಂದಿಗೆ ತಂದೆ ತಾಯಿ ತಮ್ಮನ್ನು ಶಾಲೆಗೆ ಕಳಿಸಿರ್ತಾರೆ, ಕಾಲೇಜಿಗೆ ಕಳಿಸಿರ್ತಾರೆ, ಎಷ್ಟೋ ಖರ್ಚು ಮಾಡಿ ತಮಗೆ ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಬೇರೆ ಯಾವ್ದಾದ್ರು ಒಂದು ಡಿಗ್ರಿಗೆ ಕಳಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ತಾವೇನಾದ್ರೂ ಅಂತ ಚಟಗಳಿಗೆ ಬಲಿಯಾದ್ರೆ ಇಡೀ ಒಂದು ಕುಟುಂಬ ಸರ್ವನಾಶ ಆಗಿ ಹೋಗುತ್ತೆ. ಆ ಕಾರಣಕ್ಕೆ ತಾವೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಂತಹ ಸಮಸ್ಯೆಗಳಿಗೆ ಒಳಗಾಗೋದು ಬೇಡ. ಇನ್ನೊಂದು ಹೇಳ್ಬೇಕಂದ್ರೆ, ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಇವತ್ತು ಬೈಕ್ಗಳು ಇರ್ತವೆ. ಎಲ್ಲರಿಗೂ ಬೈಕ್ ಓಡಿಸ್ಲಿಕ್ಕೆ ಬರುತ್ತಾ? ಯಾರ್ಯಾರು ಬರುತ್ತೆ, ಆದ್ರೆ ಯಾರು ಕೈ ಎತ್ತಲ್ಲ. ಈಗ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ನೀವು ಬೈಕ್ ಓಡಿಸ್ತೀರಿ, ಅದರಿಂದ ಒಂದು ನಿಮ್ಮಲ್ಲಿ ಲೈಸೆನ್ಸ್ ಇರೋದಿಲ್ಲ. ಲೈಸೆನ್ಸ್ ಇಲ್ಲದೆ ನೀವು ಬೈಕ್ ಓಡಿಸಿದ್ರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಆಗದೇ ಇದ್ರೆ
ತಮ್ಮ ತಂದೆ ತಾಯಿಗಳು ತಮ್ಮ ವೈಯಕ್ತಿಕವಾದಂತಹ ಹಣದಿಂದ ಪರಿಹಾರವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಪರಿಹಾರ ಕೊಡಬೇಕು ಅಂತಂದ್ರೆ ಮೊದಲು ನಿಮ್ಮ ತಂದೆಗೆ ಯಾರೋ ನಿಮ್ದು ವೆಹಿಕಲ್ ಓನರ್ ಇರ್ತಾರೋ ಅವರಿಗೆ ಅಪ್ರಾಪ್ತ ವಯಸ್ಕರಿಗೆ ಏನಾದರೂ ತಮ್ಮ ವಾಹನವನ್ನು ಓಡೋದಕ್ಕೆ ಬಿಟ್ರೆ 25,000 ರೂಪಾಯಿ ದಂಡ ಇರುತ್ತೆ ಮತ್ತು ಜೈಲು ಶಿಕ್ಷೆ ಕೂಡ ಇರುತ್ತೆ. ತಮ್ಮ ತಂದೆ ತಾಯಿಗೆ ಆ ರೀತಿ ಆಗ್ಬೇಕಾ? ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ತಾವೆಲ್ಲರೂ ಕೂಡ ಪ್ರಾಪ್ತ ವಯಸ್ಕರಾಗುವವರೆಗೂ ಬೈಕ್ಗಳನ್ನು ಓಡಿಸಬಾರ್ದು. ತಾವು ಯಾವಾಗ ಪ್ರಾಪ್ತ ವಯಸ್ಕರಾಗ್ತಿರೋ ಅವಾಗ ಕಾನೂನಾತ್ಮಕವಾಗಿ ಅದಕ್ಕೆ ಸಿಗಬೇಕಾದಂತಹ ಪರವಾನಗಿಯನ್ನು ಪಡೆದುಕೊಂಡು ನಂತರ ವಾಹನವನ್ನು ಓಡಿಸ್ಬೇಕು. ನಾವು ಎಷ್ಟೋ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಓನರ್ ಲಯಬಿಲಿಟಿ ಬಂದಿರ್ತೇವೆ ಅಂದ್ರೆ ತಮ್ಮ ತಂದೆ ತಾಯಿ ಮೇಲೆ ಅದರ ಲಯಬಿಲಿಟಿ ಬಂದಾಗ ತಮ್ಮ ಮನೆಗಳನ್ನೇ ಮಾರಿ, ಯಾಕಂದ್ರೆ ಯಾವ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರುತ್ತೋ ಅವ್ರ ಕುಟುಂಬಕ್ಕೂ ಕೂಡ ಅಷ್ಟೇ ದೊಡ್ಡ ಹಾನಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಸತ್ತು ಬಿಟ್ರೆ ಅವ್ರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ? ಅವರ ಮುಂದಿನ ಭವಿಷ್ಯ ಹೇಗೆ, ಅವ್ರ ಮಕ್ಕಳ ಭವಿಷ್ಯ ಹೇಗೆ, ಅವರ ಹೆಂಡತಿ ಭವಿಷ್ಯ ಹೇಗೆ, ಅವರ ತಂದೆ ತಾಯಿಯ ಭವಿಷ್ಯ ಹೇಗೆ? ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಲಕ್ಷಾವಧಿ ಕೆಲವೊಂದು ಸರ್ತಿ ಕೋಟ್ಯಾವಧಿವರೆಗೂ ಕೂಡ ಪರಿಹಾರನ ಕೊಡಬೇಕು ಅಂತ ನ್ಯಾಯಾಲಯಗಳು ಆದೇಶ ಮಾಡ್ತವೆ. ಅವುಗಳಲ್ಲಿ ಯಾರು ಕೊಡಬೇಕಾಗುತ್ತೆ? ತಮ್ಮ ತಂದೆ ತಾಯಿ ಕೊಡಬೇಕಾಗುತ್ತೆ. ಅಷ್ಟು ಕೊಡ್ಲಿಕ್ಕೆ ಅವರಲ್ಲಿ ದುಡ್ಡು ಇರುತ್ತಾ? ಖಂಡಿತವಾಗಿ ಇರೋದಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಯಾ ತಿಂಗಳುಗಳನ್ನ ನಡೆಸಿದ್ರೆ ಸಾಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಮಾಡಬೇಕು ಅಂತಂದಾಗ ಖಂಡಿತವಾಗಿಯೂ ಅವರ ಭವಿಷ್ಯವು ಕೂಡ ಹಾಳಾಗೋಗುತ್ತೆ. ಇದೆಲ್ಲ ಆಗಿದ್ದ ಯಾರಿಂದ? ಮಕ್ಕಳು ಒಂದು ಅಜಾಗರೂಕತೆಯಿಂದ ವಾಹನ ಓಡಿಸಿದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ. ಆ ಕಾರಣಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಕಾನೂನನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು. ತಮ್ಮ ತಂದೆ ತಾಯಿಗಳು ಯಾರಾದ್ರೂ ವಾಹನವನ್ನು ಓಡಿಸ್ತಾ ಇದ್ರೆ ಅವ್ರಿಗೆ ಕೇಳ್ರಿ, ಅದ್ರದ್ದು ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ರಿ, ಅದ್ರ ಇನ್ಸೂರೆನ್ಸ್ ಮಾಡಿಸಿದಾರೆ ಇಲ್ಲ ಕೇಳ್ರಿ. ಅಕಸ್ಮಾತ್ ಈಗ ನಿಮ್ಮ ತಂದೆ ತಾಯಿ ಬಳಿ ವಾಹನ ಇತ್ತು, ಅವ್ರು ಇನ್ಸೂರೆನ್ಸ್ ಮಾಡಿಸಿರ್ಲಿಲ್ಲ ಅಂತಂದ್ರೆ ಅವಾಗ ಏನಾದ್ರೂ ಆಕ್ಸಿಡೆಂಟ್ ಆಗಿತ್ತಂದ್ರೆ ಅವ್ರಿಗೆ ಆದಂತ ಮತ್ತು ಅವ್ರು ಯಾರ ವಿರುದ್ಧ ಹೋಗಿ ಅದನ್ನ ಆಕ್ಸಿಡೆಂಟ್ ಮಾಡಿರ್ತಾರೋ ಅವ್ರಿಗೂ ಕೂಡ ಪರಿಹಾರ ಕೊಡ್ಲಿಕ್ಕೆ ಇನ್ಸೂರೆನ್ಸ್ ಇರೋದಿಲ್ಲ. ಅವಾಗ ಎರಡು ಕೂಡ ಹಣವನ್ನು ತಾವೇ ಅನುಭವಿಸಬೇಕಾಗುತ್ತೆ. ಆ ಕಾರಣಕ್ಕೆ ಇದರ ಬಗ್ಗೆ ಕೂಡ ತಾವೆಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ ಮತ್ತು ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕು. ತಾವೆಲ್ಲರೂ ಕೂಡ ವಿದ್ಯೆ ಅಂತಂದ್ರೆ ಕೇವಲ ಪುಸ್ತಕದಲ್ಲಿರೋದು ಮಾತ್ರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಎಲ್ಲ ವಿಷಯಗಳ ಬಗ್ಗೆ ಕೂಡ ಸ್ವಲ್ಪ ಜ್ಞಾನವನ್ನಾದರೂ ಕೂಡ ಇಟ್ಟುಕೊಂಡಿರಬೇಕು. ಅಂದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಮುಂದೆ ನಾವು ವಿದ್ಯಾರ್ಥಿ ದಿಸೆಯಿಂದ ಇದನ್ನು ಬಯಸ್ಕೊಂಡು ಹೋದಾಗ ನಾವು ಸಂಪೂರ್ಣವಾದಂತಹ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅಂತಹ ಒಂದು ಕೆಲಸವನ್ನ ಮಾಡ್ತೀರಿ. ಈ ಸಮಾಜಕ್ಕೆ ಉತ್ತಮವಾದಂತಹ ಕೆಲಸಗಳನ್ನ ಮಾಡಿ ಬಲಿಷ್ಠವಾದ ಭಾರತವನ್ನು ನಿರ್ಮಾಣ ಮಾಡ್ತೀರಿ ಅಂತ ಆಶಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸುದೀರ್ಘವಾಗಿ ಮಕ್ಕಳ ಹಕ್ಕುಗಳು ಮತ್ತು ನಿಮ್ಮೆಲ್ಲರ ಕರ್ತವ್ಯ, ಶಿಕ್ಷಣದ ಜವಾಬ್ದಾರಿ ಮತ್ತು ಈ ವಾಹನ ಚಲಾವಣೆ ಎಷ್ಟು ದೊಡ್ಡ ಅಪರಾಧ ಆಗುತ್ತೆ, ಇವೆಲ್ಲ ಸುದೀರ್ಘವಾಗಿ ಮಕ್ಕಳಿಗೆ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿರುವ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಉಪಾಧ್ಯಾಯ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಮಕ್ಕಳನ್ನು ಉದ್ದೇಶಿಸಿ ಜನವಾಡ ಸರ್ PSI ಆಗಿರುವಂತ ಶ್ರೀ ಬಾಸುಮಿಯಾ ಸರ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಇಂದು ಸರ್ಕಾರಿ ಪ್ರೌಢಶಾಲೆ ಜನವಾಡ ಈ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಸರ್ಕಾರಿ ಶಾಲೆಯ ವತಿಯಿಂದ ಮರಳಿ ಶಾಲೆಗೆ ಅಭಿಯಾನ ಹಾಗೂ ಕಾನೂನಿನ ಅರಿವು ಮತ್ತು ನೆರವು ಕಾರ್ಯಕ್ರಮದ ಒಂದು ಅಂಗವಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಉಪಾಧ್ಯಾಯ ಸರ್, ಸಿವಿಲ್ ನ್ಯಾಯಾಧೀಶರು ಬೀದರ್ ಅವರಿಗೆ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಹಾಗೂ
ನನ್ನ ನೆಚ್ಚಿನ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿನ ತಮ್ಮೆಲ್ಲರಿಗೂ ತಿಳಿದಂತೆ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಿರ್ತದೆ. ಕಾನೂನು ಅಂದ್ರೆ ಏನಪ್ಪಾ ಅಂತಂದ್ರೆ, ಲಿಖಿತವಾಗಿ ಯಾವುದು ಅಪರಾಧ ಇದೆಯೋ, ಯಾವುದು ಶಿಕ್ಷಾರ್ಹವಾಗಿದೆಯೋ, ಯಾವುದು ಅನ್ಯಾಯದ ವಿರುದ್ಧ ನ್ಯಾಯವನ್ನ ಪ್ರತಿಪಾದಿಸ್ತದೆಯೋ ಅದನ್ನ ನಾವು ಕಾನೂನು ಅಂತ ಹೇಳಿ ಕರಿತೀವಿ. ಈ ಕಾನೂನನ್ನ ನಾವು ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಬರ್ತಕ್ಕಂತ ದಿನಗಳಲ್ಲಿ ನೀವು ಸಮಾಜದ ಅಂದ್ರೆ ಈ ದೇಶದ ಒಂದು ಆಸ್ತಿಯಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕಾಗಿ ತಾವು ಕಾನೂನನ್ನ ತಿಳ್ಕೊಳ್ಬೇಕಾಗ್ತದ. ಕಾನೂನು ಅರಿವು ಗೊತ್ತಿಲ್ಲದೇನೆ ತಾವು ಏನಾದರೂ ಮಾಡಿದ್ರೆ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಜೀವನವನ್ನ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನಪ್ಪಾ ಆ ರೀತಿ ಅಂತಂದ್ರೆ, ತಾವೆಲ್ಲ ನೋಡಿದಿರಿ, ಈಗಿನ ಯುಗದಲ್ಲಿ ಎಲ್ಲ ಸ್ಮಾರ್ಟ್ ಯುಗ ಇದೆ. ಈಗಿನ ಯುಗಕ್ಕೆ ನಾವು ಒನ್ ಟಚ್ ವರ್ಲ್ಡ್ ಅಂತ ಕರಿತೀವಿ. ಬೇಕಾದನ್ನ ನೀವು ಮೊಬೈಲ್ ನಲ್ಲಿ ಸರ್ಚ್ ಮಾಡ್ಬೋದು. ಇಂಟರ್ನೆಟ್ ಎಲ್ಲ ನಿಮ್ಗೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದೆ. ಆದರೆ ಕಾನೂನನ್ನ ನಾವು ಪಾಲಿಸ್ತಕ್ಕಂಥ ನಾಗರಿಕರಾಗಬೇಕು ಫಸ್ಟ್. ಯಾಕೆ ಅಂದ್ರೆ ಎಲ್ಲಿವರೆಗೂ ನಾವು ಕಾನೂನನ್ನ ಗೌರವಿಸೋದಿಲ್ಲವೋ ನಾವು ಶುದ್ಧ ವಾತಾವರಣವನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ಬಹಳ ಕಡೆ ನೋಡಿದೀವಿ ನಾವು, ಎಲ್ಲಾ ಸರ್ಕಾರಗಳು ಸಂಸತ್ತಿನಲ್ಲಿ ಚರ್ಚೆ ಮಾಡಿ ಬಹಳಷ್ಟು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆ ಕಾನೂನುಗಳನ್ನ ಸಮರ್ಪಕವಾಗಿ ಜಾರಿ ಮಾಡೋದಕ್ಕೋಸ್ಕರನೇ ವಿವಿಧ ಇಲಾಖೆಗಳಿಗೆ ಜವಾಬ್ದಾರಿಗಳನ್ನ ನೀಡಿದೆ. ಆ ಎಲ್ಲಾ ಇಲಾಖೆಗಳು ಕೆಲಸ ಮಾಡ್ತಿದ್ರು ಕೂಡ ಕೆಲವೊಂದ್ ಕಡೆ ಕಾನೂನಿನ ಸಮರ್ಪಕ ಪಾಲನೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಕಾನೂನಿನ ಜ್ಞಾನ, ಕಾನೂನಿನ ಕುರಿತು ನಮ್ಮ ತಿಳುವಳಿಕೆ ಇನ್ನೂ ಹೆಚ್ಚಿನ ಮಟ್ಟದ ಆಗ್ಬೇಕಾಗ್ತದೆ. ತಮಗೆ ತಿಳಿದಿರುವಂತೆ ಮಕ್ಕಳ ರಿಲೇಟೆಡ್ ಏನು ಕಾನೂನುಗಳು ಅದಾವಪ್ಪ ಅಂತಂದ್ರೆ, ಬಾಲ್ಯ ವಿವಾಹ ಕಾಯ್ದೆ ಎಷ್ಟು ಮಂದಿ ಗೊತ್ತಿದೆ? ಕೈ ಎತ್ರಿ. ಬಾಲ್ಯ ವಿವಾಹ ಕಾಯ್ದೆ ಗೊತ್ತಿಲ್ಲ ನಿಮ್ಗೆ? ಗೊತ್ತಿದ್ದಾರೆ ಎತ್ರಿ, ಕೈ ಎತ್ರಿ. ವೆರಿ ಗುಡ್. 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡುವಂತಿಲ್ಲ. 18 ವರ್ಷದವರೆಗೆ ಹೆಣ್ಣು ಮಗು, 21 ವರ್ಷದವರೆಗೆ ಗಂಡು ಮಗು. ಏನಾದ್ರೂ ಆ ವಯಸ್ಸಿನ ಒಳಗಡೆ ಮದುವೆ ಮಾಡಿದ್ರೆ ಏನಾದ್ರ ಪೊಲೀಸರ ಗಮನಕ್ಕೆ ಅಥವಾ ಅಲ್ಲಿಯ ಸ್ಥಳೀಯ ಆಡಳಿತ ಗಮನಕ್ಕೆ ಅಥವಾ ಮಕ್ಕಳ ಕಲ್ಯಾಣ ಇಲಾಖೆ ಗಮನಕ್ಕೆ ಬಂದ್ರೆ ಪ್ರಕರಣ ದಾಖಲಾಗ್ತದೆ. ಬಾಲ್ಯ ವಿವಾಹದಲ್ಲಿ ನಮ್ಮಲ್ಲೇ ಈಗ ರೀಸೆಂಟ್ಲಿ ಒಂದ್ ಕಡೆ ಮದುವೆ ಮಾಡಿದ್ರು ಗೊತ್ತಾಯ್ತು, ಪ್ರಕರಣ ದಾಖಲು ಮಾಡಿದಿಲ್ಲ. ಸುಮಾರು 13 ಜನ ಮತ್ತೆ ಇತರೆ ಜನ ಅಂತ ಹೇಳಿ ಅವರ ಮೇಲೆ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ಸೊ ನಿಮಗೆ 18 ವರ್ಷದವರೆಗೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗಿರೋದಿಲ್ಲ ಅಂತ ಹೇಳಿ ತಿಳಿದು ಆ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ನಿಮ್ಗೆ ಯಾರಾದರೂ ನಿಮ್ಮ ತಂದೆ ತಾಯಿಯವರಿಗೆ ನೀವು ತಿಳಿಸಿ ಹೇಳಬೇಕು, 18 ವರ್ಷದವರೆಗೆ ನನ್ನನ್ನೇನಾದ್ರೂ ನೀವು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡ್ತಿದ್ರೆ ನಾನು ಮಕ್ಕಳ ಸಂಖ್ಯೆ ಎಷ್ಟು? 1098. ವೆರಿ ಗುಡ್. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು ನಿಮ್ಮ ಮನೆಗೆ ಬರುತ್ತೇವೆ, ನಿಮ್ಮ ತಂದೆ ತಾಯಿಯರಿಗೆ ತಿಳಿ ಹೇಳ್ತೇವೆ. 18 ವರ್ಷದವರೆಗೆ ಮದುವೆ ಮಾಡದಂತೆ ಅವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರವನ್ನು ಸಹ ನಾವು ಬರೆದುಕೊಳ್ತೇವೆ. ಇದು ಒಂದು ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ. ಇಷ್ಟೆಲ್ಲ ನಾವು ತಿಳುವಳಿಕೆ ಇದ್ರೂ ಸಹ ಬೇರೆ ಯಾವ್ದಾವ್ದೋ ಕಾರಣಗಳಿಂದ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಯರಿಗೆ ಇವತ್ತೇ ಹೋಗಿ ಹೇಳ್ಬೇಕು ನೀವು, 18 ವರ್ಷದವರೆಗೆ ಹೆಣ್ಣು ಮಗು, 21 ವರ್ಷದವರೆಗೆ ಗಂಡು ಮಗುವಿಗೆ ಮದುವೆ. ಇವತ್ತು ಬಂದು ಹೇಳಿದಾರೆ ನಮ್ಮ ಶಾಲೆಗ
18 ವರ್ಷದವರೆಗೆ ನಾ ಯಾರು ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳ್ಬೇಕು. 18 ವರ್ಷದವರೆಗೆ ನೀವು ಶಿಕ್ಷಣ ಕಲಿರಿ, ತದನಂತರದಲ್ಲಿ ನಿಮ್ಮ ವಿವೇಚನೆ ಬರ್ತದೆ, ನಿಮ್ಮ ಮಾನಸಿಕ ದೈಹಿಕ ಬೆಳವಣಿಗೆ ಆಗ್ತದೆ, ನಿಮ್ಮ ಜೀವನದ ಕುರಿತು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತ ರೀತಿಯಲ್ಲಿ ಸಮರ್ಥರಾಗ್ತೀರಿ. ಆ ಲೆಕ್ಕದಲ್ಲಿ ಆ ಕಾಯ್ದೆ ಜಾರಿಗೆ ತಂದಿದೆ. ಎರಡನೇ ಕಾಯ್ದೆ ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾಯ್ದೆ. ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಈ ಕಾಯ್ದೆ ಅಡಿಯಲ್ಲಿ ಕಾನೂನಿನ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಬಹಳ ಕಡೆ ಯಾವ ಸ್ಕೂಲ್ಗಳಿಗೆ ಹೋಗಿದೀವಿ, ಫಸ್ಟ್ ಈ ಕಾಯ್ದೆಯ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ. ನಾವು ಮಕ್ಕಳನ್ನ ಲೈಂಗಿಕ ಅಪರಾಧಗಳಿಂದ ಸಂರಕ್ಷಿಸುವ ದೃಷ್ಟಿಯಿಂದ ಈ ಪೋಕ್ಸೋ ಕಾಯ್ದೆಯನ್ನ ಜಾರಿಗೆ ತಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ 18 ವರ್ಷಗಳಾಗಿರ್ತಕ್ಕಂಥ ಹುಡುಗಿಯನ್ನ ಪ್ರೀತಿಯ ನೆಪದಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ, ಲೈಂಗಿಕ ಕಿರುಕುಳ ನೀಡಿದ್ರೆ, ಲೈಂಗಿಕ ಹಲ್ಲೆ ಮಾಡಿದ್ರೆ ಈ ಕಾಯ್ದೆ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ತೀವಿ. ಇಲ್ಲಿ ಮಗು ಏನ್ ಹೇಳಿದ್ರು ನಾವು ಕನ್ಸಿಡರ್ ಮಾಡೋದಿಲ್ಲ. ಮಗುವಿನ ತಂದೆ ತಾಯಿ, ಆ ಹುಡುಗಿಯ ತಂದೆ ತಾಯಿ ಅಥವಾ ಹುಡುಗನ ತಂದೆ ತಾಯಿ ಏನ್ ಹೇಳ್ತಾರೋ ಅವ್ರ ಹೇಳಿಕೆಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ ಕಾಯ್ದೆ ಅಡಿಯಲ್ಲಿ ಒಮ್ಮೆ ಪ್ರಕರಣ ದಾಖಲಾದ ನಂತರ ಕಲಂಗಳ ಅನುಸಾರವಾಗಿ ಅಪ್ ಟು ಜೀವಾವಧಿ ಶಿಕ್ಷೆಯವರೆಗೂ ಶಿಕ್ಷೆ ಇದೆ. ಬಹಳ ಸೂಕ್ಷ್ಮ ಕಾಯ್ದೆ ಇದೆ ಪೋಕ್ಸೋ ಕಾಯ್ದೆ. ಯಾರು ಕೂಡ ಆ ತಪ್ಪನ್ನ ಮಾಡಬಾರದು. 18 ವರ್ಷಕ್ಕೆ ಒಂದು ದಿನ ಕಡಿಮೆ ಇದ್ರೂ ಕೂಡ ಆ ಪೋಕ್ಸೋ ಕಾಯ್ದೆ ಅಪ್ಲೈ ಆಗ್ತದೆ. ನೀವು ಆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಹೋದರೂ ಸಹ ಯಾರು ನಿಮ್ಮನ್ನ ಕರೆದುಕೊಂಡು ಹೋಗಿರ್ತಾರೋ, ಯಾರು ನಿಮ್ಮನ್ನ ಮದುವೆ ಆಗಿರ್ತಾರೋ, ಯಾರು ನಿಮ್ಮನ್ನ ಪ್ರೀತಿಯನ್ನ ನೆಪದಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೋ ಅವರ ಮೇಲೆ ನಾವು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸ್ತೀವಿ, ನಿಯಮಾನುಸಾರ ತನಿಖೆ ಮಾಡ್ತೀವಿ. ಅವನ್ ತಪ್ಪಿತಸ್ಥ ಅಂತ ಕಂಡು ಬಂದ್ರೆ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ನಾವು ಕಳಿಸ್ತೀವಿ. ಅದಕ್ಕೆ ಎಲ್ಲಾ ಹೆಣ್ಮಕ್ಳು ತಾವು ಅರ್ಥ ಮಾಡ್ಕೋಬೇಕು, 18 ವರ್ಷದ ಒಳಗಡೆ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಇದು ಭಾರಿ ಸೆನ್ಸಿಟಿವ್ ಕಾಯ್ದೆ ಇದೆ. ಬಹಳಷ್ಟು ಒಂದು ಅಂದಾಜಿನ ಪ್ರಕಾರ ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಸುಮಾರು ಒಂದು ವರ್ಷಕ್ಕೆ 8 ರಿಂದ 10 ಪ್ರಕರಣಗಳು ದಾಖಲಾಗ್ತಾ ಇದೆ. ಒಮ್ಮೆ ಪೋಕ್ಸೋ ಕಾಯ್ದೆ ದಾಖಲಾಯ್ತಂದ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಮತ್ತೆ ಈ ಪೋಕ್ಸೋ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಅತ್ಯಧಿಕ ಇದೆ. ನೀವು ಒಂದ್ ವೇಳೆ ನಿಮ್ಮ ಒಪ್ಪಿಗೆಯಿಂದ ಹೋದರೂ ಸಹ ನಿಮ್ಮ ಹೇಳಿಕೆಯನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ನೀವು 18 ವರ್ಷ ಆಗಿರೋದಿಲ್ಲ, ನಿಮ್ಮ ಜೀವನದ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳಿ ಕಾನೂನಿನಲ್ಲಿದೆ. ಹಿಂಗಾಗಿ ನಿಮ್ಮ ತಂದೆ ತಾಯಿಯವರು ಏನ್ ಹೇಳ್ತಾರೆ ಅದನ್ನೇ ನಾವು ತನಿಖೆಯಲ್ಲಿ ದಾಖಲು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೂಡ ಪೋಕ್ಸೋ ಕಾಯ್ದೆ, ಮೊದಲನೇದು ಬಾಲ್ಯ ವಿವಾಹ ಕಾಯ್ದೆ, ಎರಡನೇದು ಪೋಕ್ಸೋ ಕಾಯ್ದೆ. ಬಹಳ ಮಕ್ಕಳಿಗೆ ರಕ್ಷಣೆ ಮಾಡಬೇಕು. ಮಕ್ಕಳೇ ಮುಂದಿನ ನಮ್ಮ ದೇಶದ ಆಸ್ತಿ. ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಯಾವ ರೀತಿಯಾಗಿ ನಾವು ತಡೆಯಬಹುದು ಅನ್ನುವಂಥ ಮತ್ತು ಶಿಕ್ಷಣವೇ ಶಕ್ತಿ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಿರುವಂತಹ ಬಾಸುಮಿಯಾ ಸರ್ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಮುಖ್ಯ ನಮ್ಮ ರಾಘವೇಂದ್ರ ಉಪಾಧ್ಯಾಯ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ತಕ್ಕೊಂಡು ಬಂದು ಎಲ್ಲಾ ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಜನ್ವಾಡ ಪೊಲೀಸ್ ಠಾಣೆಯ PSI ಸಾಹೇಬರು ಬಾಸುಮಿಯಾ ಸರ್ ಅವರಿಗೆ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಾಜಿ ಪಾಂಡ್ರೆ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಗಮಿಸಿರ್ತಕ್ಕಂಥ ಇನ್ನುಳಿದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಉರ್ದು ಮಾಧ್ಯಮ, ಕನ್ನಡ ಮಾಧ್ಯಮ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕರಿಗೂ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮುಖ್ಯವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮಗೋಸ್ಕರ. ಹಾಗಾಗಿ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ, ಸಾಕಷ್ಟು ವಿಷಯವನ್ನ ತಿಳ್ಕೊಂಡಿದ್ರಿ. ಅದಕ್ಕೆ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಎಲ್ಲ ವಿದ್ಯಾರ್ಥಿನಿಯರು ಶಾಂತ ರೀತಿಯಾಗಿ